ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮೋ ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನಾನಿಲ್ಲಿ 4 ಫೋಲ್ಡಿಂಗಲ್ಲಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಕಡೆ ಸೈಡು ಫೋಲ್ಡ್ ಇದೆ. ಫಸ್ಟು ನಾನಿಲ್ಲಿ 1.5 ಇಂಚು ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ಸ್ಲೀವ್ಸ್ ರೌಂಡ್ ಉಂಟಲ್ಲ, ಇದು 1.5 ಇಂಚು ಮಾರ್ಕಿಂಗ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಲೈನ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಕೂಡ ಮಾಡ್ಕೋಬೇಕು. ಮತ್ತು ಉದ್ದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಇವತ್ತು ನಾನು ಮಾರ್ಕಿಂಗ್ ಮಾಡ್ತಿರುವಂಥದ್ದು 16 ಇಂಚು ಉದ್ದ ತೊಗೋತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಂತಂದರೆ 12ರಿಂದ ಹೆಚ್ಚಾಗಿ ಎಷ್ಟಾದರೂ ನೀವು ತೊಗೋಬೋದು ಲಾಂಗ್ ಸ್ಲೀವ್ಸ್ ಈ ಮೆಥಡ್ಗೆ. ನಾನಿಲ್ಲಿ ಮಾರ್ಕಿಂಗ್ ಮಾಡಿದೆ. ನೋಡಿ, ಇದು 1.5 ಇಂಚು ಎಕ್ಸ್ಟ್ರಾ ನಾವು ಒಳಗಡೆಗೆ ಬಟ್ಟೆ ಫೋಲ್ಡಿಂಗ್ ಮಾಡೋದಕ್ಕೆ. ಇಲ್ಲಿಂದ ಇಲ್ಲಿಗೆ ಇದು ಕರೆಕ್ಟು ನಿಮ್ಮ ಒಂದು ತೋಳಿನ ಉದ್ದ, ಇಷ್ಟು ಉದ್ದ ತೊಗೋಬೇಕು. 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಈ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ಲೀವ್ಸ್ ರೌಂಡು ಅಂದರೆ ತೋಳಿನ ಅಗಲ 4.5 ಇಂಚ್ ತೊಗೋತಾಯಿದ್ದೀನಿ. ಆಮೇಲೆ ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋತಾಯಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಡೌನಿಂಗ್ ಬರುತ್ತಲ್ಲ, ಡೌನಿಂಗ್ ನಾನಿಲ್ಲಿ ಎದೆ ಸುತ್ತಳತೆಯ 8ನೇ ಭಾಗ ತೊಗೊಂಡು ಅದರಲ್ಲಿ ನೀವು ಯಾವೊಂದು ಸ್ಲೀವ್ಸ ಕಟ್ಟಿಂಗ್ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಎದೆ ಸುತ್ತಳತೆಯ 8ನೇ ಭಾಗ ತೊಗೊಂಡು ಅದರಲ್ಲಿ 1 ಇಂಚು ಮೈನಸ್ ಮಾಡ್ಕೋಬೇಕು. ಈ ಥರ ನೀವು ಡೌನಿಂಗ್ಗೆ ಮಾರ್ಕಿಂಗ್ ಮಾಡಬೇಕು. ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಮದು ಎಷ್ಟಾದರೂ ಇರಲಿ ಚೆಸ್ಟ್ ಮೆಜರ್ಮೆಂಟು, ಅಂದರೆ ನೀವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾಯಿದ್ರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು. ಮತ್ತು ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆಯ 4ನೇ ಭಾಗ, ನೀವು ಯಾವೊಂದು ಬ್ಲೌಸ್ಗಾದರೂ ಸರಿ ಡ್ರೆಸ್ಗಾದರೂ ಸರಿ ಕಟ್ಟಿಂಗ್ ಮಾಡ್ತಾಯಿದ್ರೆ ಅದರ 4ನೇ ಭಾಗ ತೊಗೋಬೇಕು. 4ನೇ ಭಾಗ ಪ್ಲಸ್ ಇಲ್ಲಿ ಒಳಗಡೆ ಸೈಡ್ಗೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಂದರೆ ಎದೆ ಸುತ್ತಳತೆ 4ನೇ ಭಾಗ ತೊಗೊಂಡು ಒಳಗಡೆ ಸೈಡ್ಗೆ ನಾವು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ ಮಾರ್ಕಿಂಗ್ ಮಾಡ್ಕೋಬೇಕು. ನೀವೇನಾದರೂ ಹೊರಗಡೆ ಕದಂಗೆ ಮಾರ್ಕಿಂಗ್ ಮಾಡ್ತೀನಿ ಅಂತ ಅಂದರೆ 5ನೇ ಭಾಗ ತೊಗೊಂಡು ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಶಾರ್ಟ್ಕಟ್ ಅಂದರೆ 4ನೇ ಭಾಗ ತೊಗೊಂಡ್ರೆ ಬೆಟರ್ ಇರುತ್ತೆ. ಇಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಈ ಒಂದು ಭಾಗದಿಂದ ಈ ಒಂದು ಭಾಗಕ್ಕೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಈ ಥರ ಡ್ರಾ ಮಾಡ್ಕೊಂಡಾದ್ಮೇಲೆ ಈ ಭಾಗದಿಂದ ಸೆಂಟರ್ಗೊಂದು ಲೈನ ಇಲ್ಲಿ ಒಂದು ಕಟ್ಕೊಡಿ, ಈ ಭಾಗದಿಂದ ಇಲ್ಲಿಗೊಂದು ಕಟ್ಕೊಡಿ, ಮತ್ತು ಇಲ್ಲಿಂದ ಈ ಸೆಂಟರ್ಗೊಂದು ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಈ 3 ಪಾಯಿಂಟ್ ಉಂಟಲ್ಲ ಎಲ್ಲ ಸಿಮಿಲರ್ ಇದೆ. ಫಸ್ಟು 1/2 ಇಂಚು ಮೇಲ್ಗಡೆಗೆ, ಸೆಕೆಂಡ್ ಪಾಯಿಂಟಲ್ಲೂ 1/2 ಇಂಚು, 3ನೇ ಪಾಯಿಂಟ್ ಉಂಟಲ್ಲ ಅದರಲ್ಲಿ ಕೆಳಗಡೆಗೆ 1/4 ಇಂಚು ತೊಗೋಬೇಕು. ಈ ಥರ ಒಂದು ಮಾರ್ಕಿಂಗ್ ಮಾಡಿಕೊಂಡು ಇವಾಗ ಡಾಟ್ ಮಾಡಿದ್ರಲ್ಲ ಆ ಡಾಟ್ನ ನೀವು ಕೂಡಿಸ್ತಾ ಹೋಗ್ಬೇಕಷ್ಟೆ. ಫಸ್ಟು ಈ ಥರ ಮೇಲ್ಗಡೆಗೆ 2 ಡಾಟ್ನ ಕೂಡಿಸ್ಬಿಟ್ಟು ಇದನ್ನು ಕೆಳಗಡೆಗೆ ಡೌನಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಡೌನಿಂಗ್ ಮಾಡ್ಕೊಂಡ್ರೆ ಮುಗೀತು. ಇದು ಇವಾಗ ಇಲ್ಲಿಂದ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್ ಈಗ ಮಾಡಬೇಕು. ನೋಡಿ, ಫ್ರಂಟ್ ಪಾರ್ಟ್ಗೆ ಈ ಪಾಯಿಂಟಿಂದ ತೊಗೊಂಡು ಏನು ಮಾಡಬೇಕು, 1/4 ಇಂಚು ಕೆಳಗಡೆ ಸೈಡ್ ಕೊಟ್ಟಿದ್ದೀವಲ್ಲ ಅಲ್ಲಿಗೆ ಕೂಡಿಸ್ಕೊಂಡು ಅಲ್ಲಿಂದ ಸೆಂಟರ್ ಪಾಯಿಂಟ್ ಉಂಟಲ್ಲ ಇದು ಕೂಡಿಸ್ಕೊಂಡು ಇಲ್ಲಿಂದ ಇಲ್ಲಿ ಕೂಡಿಸಿ. ತುಂಬ ಈಸಿ ಪಾಯಿಂಟ್. ನಾವು ಮಾರ್ಕ್ ಮಾಡಿರುವಂಥ ಪಾಯಿಂಟ್ನ ನೀವು ಜೋಡಿಸ್ತಾ ಹೋಗ್ಬೇಕಷ್ಟೇ, ಜಾಸ್ತಿ ಏನು ಹಾರ್ಡಿಲ್ಲ. ಇವಾಗ ಕಟ್ಟಿಂಗ್ ಮಾಡೋಣ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನೀವು. ಇದನ್ನು ಇವಾಗ ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ತುಂಬ ಒಂದು ಸರಳ ವಿಧಾನದಲ್ಲಿ ತುಂಬ ನಿಧಾನವಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ನಿಮಗೆ. ಇದು ಸ್ಟೂಡೆಂಟ್ಗೆ ಹೇಳ್ಕೊಡ್ತಾ ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ಸೊ ಆಫ್ಲೈನ್ ಸ್ಟೂಡೆಂಟಲ್ಲಿಗೆ ಹೇಳ್ಕೊಡ್ತೀನಲ್ಲ ಅದರಲ್ಲಿ. ಸೊ ಫಸ್ಟ್ ಏನು ಮಾಡಬೇಕು, ಇದನ್ನು 2 ಪೀಸ್ ಮಾತ್ರ ಮೇಲ್ಗಡೆ ತೆಗೆದುಬಿಟ್ಟು ಇದು ಈಗ ಡೌನ್ ಕಟ್ಟಿಂಗ್ ಮಾಡ್ತಾ ಇದ್ದೀನಲ್ಲ ಇದು ಫ್ರಂಟ್ ಪಾರ್ಟ್ಗೆ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ಈ ಥರ ಫ್ರಂಟ್ಗೆ ಹೋಗುತ್ತೆ. ಇಷ್ಟು ಕಂಪ್ಲೀಟ್ ಆಗಿದೆ. ಮತ್ತೊಂದು ಬ್ಯಾಕ್ ಸೈಡ್ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಇದೇ ರೀತಿ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.